ಮೊನ್ನೆ ಕೆರಗೋಡು ಧ್ವಜ ವಿವಾದದ ಸಂದರ್ಭದಲ್ಲಿ ನಡೆದಂಥ ಪ್ರತಿಭಟನೆಯ ಸಂದರ್ಭ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಸರಿ ಶಾಲನ್ನು ಧರಿಸಿದರು. ಈ ವಿಚಾರ ಕಾಂಗ್ರೆಸ್ ನಾಯಕರ ಟೀಕೆಗೆ ಗುರಿಯಾಗಿತ್ತು. ಈಗ ಸ್ವತಃ ಮಾಜಿ ಪ್ರಧಾನಿ ಕುಮಾರಸ್ವಾಮಿ ಅವರ ತಂದೆ ಎಚ್ ಡಿ ದೇವೇಗೌಡರೇ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಕೇಸರಿ ಶಾಲನ್ನು ಹಾಕಬಾರದಿತ್ತು, ಬಿಜೆಪಿ ಜೊತೆ ಹೋದರೂ ಕೂಡ ನಮ್ಮ ಶಾಲನ್ನೇ ಹಾಕಬೇಕಿತ್ತು. ಕೇಸರಿ ಶಾಲಿನ ವಿಚಾರಕ್ಕೆ ಸಂಬಂಧಿಸಿದಂತೆ ದೇವೇಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಅವರ ಶಾಲ್ ಹಾಕ್ತಾರೆ, ನಾವು ನಮ್ದು ಹಾಕ್ತೀವಿ. ಕುಮಾರಸ್ವಾಮಿ ಶಾಲ್ ಹಾಕಬಾರದಿತ್ತು, ಕೇಸರಿ ಶಾಲ್ ಹಾಕಬಾರದಿತ್ತು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಇದನ್ನು ಹಾಕಿದ್ರು ಅಂತ ತಕ್ಷಣವೇ ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಲಾಗಿದೆ. ಪರಿವರ್ತನೆ ಹೊರಟು ಜಾತ್ಯತೀತ ಜನತಾದಳದಿಂದ ಬಿಜೆಪಿ ಅನ್ನೋ ಆದರೆ ಮುಂದೆನೂ ಹಾಕೋಬಹುದಾ? ಏನ್ ಸಮಸ್ಯೆ ಏನಿಲ್ಲ ಅಂತ ನಾರ್ಮಲಿ ಹಾಕ್ಬಾರ್ದು. ನಮ್ದು ಅವರಿದ್ದರೆ ಹೋಗುವಾಗ ನಮ್ದು ಹಾಕ್ಬಿಡ್ತೀವಿ, ನಿಮ್ದು ಹಾಕೋ. ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗ್ತೀನಿ ಅಂತ ಇಟ್ಬಿಟ್ಟು ನನ್ನ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವು ಒಂದು ವೇಳೆ ಅವರು ಗೌಡ್ರು ಪ್ಲಾಟ್ಫಾರ್ಮಿಗೆ ಒಂದೆರಡು ಮಾತಾಡಲಿ ಅಂತ ಐ ಮೇ ಗೋಲ್ಡ್ ಸ್ಪೀಕ್. ನಮ್ಮ ಥೊಡಾಗಿ ಹಾಕ್ಲಿಕ್ಕೆ ನಾನು ಕರೆದ್ರೆ ಒಂದು ವೇಳೆ ಸನ್ನಿವೇಶ ಬಂದರೆ ಮೋದಿ ನಾನು ಹೇಳಿರಬೇಕು, ಒಂದು ವೇದಿಕೆ ಮೇಲೆ ಹೋಗಿದ್ರೆ ಅವರವರು ಫ್ಲಾಗ್ ಬ್ಯಾನರ್ ಹಾಕತ್ತಲ್ಲ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಮೊನ್ನೆ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕೆರಗೋಡಲ್ಲಿ ನಡೆದಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೇಸರಿ ಶಾಲನ್ನು ಧರಿಸಿದರು. ಇದು ಕಾಂಗ್ರೆಸ್ ನಾಯಕರ ಟೀಕೆಗೆ ಗುರಿಯಾಗಿತ್ತು. ಕಾಂಗ್ರೆಸ್ ನಾಯಕರು ಮಾತನಾಡೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಪಕ್ಷವನ್ನು ಮೈತ್ರಿ ಮಾಡಿಕೊಂಡಿರೋದಲ್ಲ, ವಿಲೀನನೇ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನವರು ಟೀಕೆ ಮಾಡಿದರು. ಈಗ ದೇವೇಗೌಡರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಮ್ಮ ಶಾಲನ್ನು ನಾವು ಹಾಕಬೇಕು, ಅವರ ಶಾಲನ್ನು ಅವರು ಹಾಕ್ತಾರೆ, ಆದರೆ ಇದು ಸರಿಯಲ್ಲ, ಕೇಸರಿ ಶಾಲು ಹಾಕಿದ್ದು ಸರಿಯಲ್ಲ, ಮುಂದೆ ನಮ್ಮ ಶಾಲನ್ನೇ ಹಾಕಬೇಕು. ಯಾವುದೇ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಅಥವಾ ಜಂಟಿಯಾಗಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ನಮ್ಮ ಶಾಲನ್ನೇ ಹಾಕಬೇಕು ಅನ್ನೋದು ದೇವೇಗೌಡರ ಭಾವನೆ. ದೇವೇಗೌಡರು ಮಾತನಾಡಿದ್ದನ್ನು ನೋಡಿದರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.